ಆದೇಶದಂತೆ ಮರು ಎಣಿಕೆಯನ್ನ ಮಾಡಿದ್ದೇವೆ. ಚುನಾವಣಾಧಿಕಾರಿ ಗೌರವ್ ಕುಮಾರ್ ಶೆಟ್ಟಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ 279ರಲ್ಲಿ 12 ಮತಗಳು ಸಿಕ್ಕಿಲ್ಲ. ಏನು ಹೈಕೋರ್ಟ್ ಆದೇಶ ಮಾಡಿತ್ತು ಅದರಂತೆ ನಾವು ಮರು ಎಣಿಕೆಯನ್ನ ಮಾಡಿದ್ದೇವೆ. ಕೇವಲ 267 ಮತಗಳು ಸಿಕ್ಕಿದೆ. ಜೀವರಾಜ್ ಅಂಚೆ ಮತಗಳಲ್ಲಿ 2 ಕಡಿಮೆಯಾಗಿದೆ ಎನ್ನುವ ಮಾಹಿತಿಯನ್ನ ಸದ್ಯಕ್ಕೀಗ ಚುನಾವಣಾಧಿಕಾರಿ ಕೊಟ್ಟಿರುವಂತದ್ದು. ರಾಜೇಗೌಡರಿಗೆ 569 ಇತ್ತು. ಮರು ಎಣಿಕೆ ಮಾಡಿದ ಬಳಿಕ 314 ಆಗಿದೆ. ಡಿಎನ್ ಜೀವರಾಜ್ಗೆ 690 ಮತಗಳು ಚಲಾವಣೆಯಾಗಿದೆ. ಟಿಡಿ ರಾಜೇಗೌಡಗೆ 314 ಮತಗಳು ಚಲಾವಣೆಯಾಗಿದೆ. ಈ ವರದಿಯನ್ನ ಚುನಾವಣಾ ಆಯೋಗಕ್ಕೆ ಕಳುಹಿಸಲಾಗಿದೆ. ನಮ್ಮ ವ್ಯಾಪ್ತಿಯಲ್ಲಿ ನಾವು ಕಾರ್ಯವನ್ನ ಮಾಡಿದ್ದೇವೆ ಅಂತ ಚುನಾವಣಾಧಿಕಾರಿ ಮಾಹಿತಿ ಕೊಟ್ಟಿದ್ದಾರೆ. ಇವರಿಬ್ಬರ ಮತಗಳಲ್ಲಿ ಅಂಚೆ ಮತಗಳಲ್ಲಿ ನಾನು 2023ರಲ್ಲಿ ಆದಂತಹ ಮತ ಎಣಿಕೆಯಲ್ಲಿ ಇವರಿಬ್ಬರ ಮತಗಳನ್ನು ಸಂಖ್ಯೆಯನ್ನು ಹೇಳ್ತೇನೆ. 2023ರಲ್ಲಿ ಮೇಲ್ಮನವಿದಾರರಾದಂತಹ ಜೀವರಾಜ್ ಅವರಿಗೆ 692 ಮತಗಳು ಬಿದ್ದಿತ್ತು. ಆವಾಗ ಅದೇ ರೀತಿ 1ನೇ ಎದುರುದಾರರಾದಂತಹ ನಾನು ಮಾತಾಡ್ತಾ ಇರುವಂಥದ್ದು ಸಂಪೂರ್ಣ ಎಲೆಕ್ಷನ್ ಪೆಟಿಷನ್ ಹೈಕೋರ್ಟಲ್ಲಿರುವಂಥದ್ದು. ಆವಾಗ 1ನೇ ಎದುರುದಾರರಾದಂತಹ ಟಿಡಿ ರಾಜೇಗೌಡರಿಗೆ 569 ಮತಗಳು ಬಿದ್ದಿತ್ತು. ಈಗ ಹೈಕೋರ್ಟ್ನ ತೀರ್ಪಿನ ಪ್ರಕಾರ ನಾವು ಮರುಪರಿಶೀಲನೆ ಮತ್ತು ಮರು ಎಣಿಕೆ ಮಾಡಿದ್ದೇವೆ. ಅದರಂತೆ ರಿವೆರಿಫಿಕೇಷನ್ ರೀಕೌಂಟಿಂಗ್ ನಂತರ ಮೇಲ್ಮನೆದಾರರಿಗೆ 690 ಮಾನ್ಯ ಮತಗಳು ಚಲಾವಣೆ ಆಗಿದೆ. ಇವರಿಬ್ಬರ ಮತಗಳಲ್ಲಿ ಅಂಚೆ ಮತಗಳಲ್ಲಿ ನಾನು 2023ರಲ್ಲಿ ಆದಂತಹ ಮತ ಎಣಿಕೆಯಲ್ಲಿ ಹೈಕೋರ್ಟ್ ಆದೇಶದಂತೆ ಮರು ಎಣಿಕೆಯನ್ನ ಮಾಡಿದ್ದೇವೆ. ಚುನಾವಣಾಧಿಕಾರಿ ಗೌರವ್ ಕುಮಾರ್ ಶೆಟ್ಟಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ 279ರಲ್ಲಿ 12 ಮತಗಳು ಸಿಕ್ಕಿಲ್ಲ. ಏನು ಹೈಕೋರ್ಟ್ ಆದೇಶ ಮಾಡಿತ್ತು ಅದರಂತೆ ನಾವು ಮರು ಎಣಿಕೆಯನ್ನ ಮಾಡಿದ್ದೇವೆ. ಕೇವಲ 267 ಮತಗಳು ಸಿಕ್ಕಿದೆ. ಜೀವರಾಜ್ ಅಂಚೆ ಮತಗಳಲ್ಲಿ 2 ಕಡಿಮೆಯಾಗಿದೆ ಎನ್ನುವ ಮಾಹಿತಿಯನ್ನ ಸದ್ಯಕ್ಕೀಗ ಚುನಾವಣಾಧಿಕಾರಿ ಕೊಟ್ಟಿರುವಂತದ್ದು. ರಾಜೇಗೌಡರಿಗೆ 569 ಇತ್ತು. ಮರು ಎಣಿಕೆ ಮಾಡಿದ ಬಳಿಕ 314 ಆಗಿದೆ. ಡಿಎನ್ ಜೀವರಾಜ್ಗೆ 690 ಮತಗಳು ಚಲಾವಣೆಯಾಗಿದೆ. ಟಿಡಿ ರಾಜೇಗೌಡಗೆ 314 ಮತಗಳು ಚಲಾವಣೆಯಾಗಿದೆ. ಈ ವರದಿಯನ್ನ ಚುನಾವಣಾ ಆಯೋಗಕ್ಕೆ ಕಳುಹಿಸಲಾಗಿದೆ. ನಮ್ಮ ವ್ಯಾಪ್ತಿಯಲ್ಲಿ ನಾವು ಕಾರ್ಯವನ್ನ ಮಾಡಿದ್ದೇವೆ ಅಂತ ಚುನಾವಣಾಧಿಕಾರಿ ಮಾಹಿತಿ ಕೊಟ್ಟಿದ್ದಾರೆ. ಇವರಿಬ್ಬರ ಮತಗಳಲ್ಲಿ ಅಂಚೆ ಮತಗಳಲ್ಲಿ ನಾನು 2023ರಲ್ಲಿ ಆದಂತಹ ಮತ ಎಣಿಕೆಯಲ್ಲಿ ಇವರಿಬ್ಬರ ಮತಗಳನ್ನು ಸಂಖ್ಯೆಯನ್ನು ಹೇಳ್ತೇನೆ. 2023ರಲ್ಲಿ ಮೇಲ್ಮನವಿದಾರರಾದಂತಹ ಜೀವರಾಜ್ ಅವರಿಗೆ 692 ಮತಗಳು ಬಿದ್ದಿತ್ತು. ಆವಾಗ ಅದೇ ರೀತಿ 1ನೇ ಎದುರುದಾರರಾದಂತಹ ನಾನು ಮಾತಾಡ್ತಾ ಇರುವಂಥದ್ದು ಸಂಪೂರ್ಣ ಎಲೆಕ್ಷನ್ ಪೆಟಿಷನ್ ಹೈಕೋರ್ಟಲ್ಲಿರುವಂಥದ್ದು. ಆವಾಗ 1ನೇ ಎದುರುದಾರರಾದಂತಹ ಟಿಡಿ ರಾಜೇಗೌಡರಿಗೆ 569 ಮತಗಳು ಬಿದ್ದಿತ್ತು. ಈಗ ಹೈಕೋರ್ಟ್ನ ತೀರ್ಪಿನ ಪ್ರಕಾರ ನಾವು ಮರುಪರಿಶೀಲನೆ ಮತ್ತು ಮರು ಎಣಿಕೆ ಮಾಡಿದ್ದೇವೆ. ಅದರಂತೆ ರಿವೆರಿಫಿಕೇಷನ್ ರೀಕೌಂಟಿಂಗ್ ನಂತರ ಮೇಲ್ಮನೆದಾರರಿಗೆ 690 ಮಾನ್ಯ ಮತಗಳು ಚಲಾವಣೆ ಆಗಿದೆ. ಇವರಿಬ್ಬರ ಮತಗಳಲ್ಲಿ ಅಂಚೆ ಮತಗಳಲ್ಲಿ ನಾನು 2023ರಲ್ಲಿ ಆದಂತಹ ಮತ ಎಣಿಕೆಯಲ್ಲಿ ಹೈಕೋರ್ಟ್ ಆದೇಶದಂತೆ ಮರು ಎಣಿಕೆಯನ್ನ ಮಾಡಿದ್ದೇವೆ. ಚುನಾವಣಾಧಿಕಾರಿ ಗೌರವ್ ಕುಮಾರ್ ಶೆಟ್ಟಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ 279ರಲ್ಲಿ 12 ಮತಗಳು ಸಿಕ್ಕಿಲ್ಲ. ಏನು ಹೈಕೋರ್ಟ್ ಆದೇಶ ಮಾಡಿತ್ತು ಅದರಂತೆ ನಾವು ಮರು ಎಣಿಕೆಯನ್ನ ಮಾಡಿದ್ದೇವೆ. ಕೇವಲ 267 ಮತಗಳು ಸಿಕ್ಕಿದೆ. ಜೀವರಾಜ್ ಅಂಚೆ ಮತಗಳಲ್ಲಿ 2 ಕಡಿಮೆಯಾಗಿದೆ ಎನ್ನುವ ಮಾಹಿತಿಯನ್ನ ಸದ್ಯಕ್ಕೀಗ ಚುನಾವಣಾಧಿಕಾರಿ ಕೊಟ್ಟಿರುವಂತದ್ದು. ರಾಜೇಗೌಡರಿಗೆ 569 ಇತ್ತು. ಮರು ಎಣಿಕೆ ಮಾಡಿದ ಬಳಿಕ 314 ಆಗಿದೆ. ಡಿಎನ್ ಜೀವರಾಜ್ಗೆ 690 ಮತಗಳು ಚಲಾವಣೆಯಾಗಿದೆ. ಟಿಡಿ ರಾಜೇಗೌಡಗೆ 314 ಮತಗಳು ಚಲಾವಣೆಯಾಗಿದೆ. ಈ ವರದಿಯನ್ನ ಚುನಾವಣಾ ಆಯೋಗಕ್ಕೆ ಕಳುಹಿಸಲಾಗಿದೆ. ನಮ್ಮ ವ್ಯಾಪ್ತಿಯಲ್ಲಿ ನಾವು ಕಾರ್ಯವನ್ನ ಮಾಡಿದ್ದೇವೆ ಅಂತ ಚುನಾವಣಾಧಿಕಾರಿ ಮಾಹಿತಿ ಕೊಟ್ಟಿದ್ದಾರೆ. ಇವರಿಬ್ಬರ ಮತಗಳಲ್ಲಿ ಅಂಚೆ ಮತಗಳಲ್ಲಿ ನಾನು 2023ರಲ್ಲಿ ಆದಂತಹ ಮತ ಎಣಿಕೆಯಲ್ಲಿ ಇವರಿಬ್ಬರ ಮತಗಳನ್ನು ಸಂಖ್ಯೆಯನ್ನು ಹೇಳ್ತೇನೆ. 2023ರಲ್ಲಿ ಮೇಲ್ಮನವಿದಾರರಾದಂತಹ ಜೀವರಾಜ್ ಅವರಿಗೆ 692
ಮತಗಳು ಬಿದ್ದಿತ್ತು. ಆವಾಗ ಅದೇ ರೀತಿ 1ನೇ ಎದುರುದಾರರಾದಂತಹ ನಾನು ಮಾತಾಡ್ತಾ ಇರುವಂಥದ್ದು ಸಂಪೂರ್ಣ ಎಲೆಕ್ಷನ್ ಪೆಟಿಷನ್ ಹೈಕೋರ್ಟಲ್ಲಿರುವಂಥದ್ದು. ಆವಾಗ 1ನೇ ಎದುರುದಾರರಾದಂತಹ ಟಿ ರಾಜೇಗೌಡರಿಗೆ 569 ಮತಗಳು ಬಿದ್ದಿತ್ತು. ಈಗ ಹೈಕೋರ್ಟ್ನ ತೀರ್ಪಿನ ಪ್ರಕಾರ ನಾವು ಮರುಪರಿಶೀಲನೆ ಮತ್ತು ಮರು ಎಣಿಕೆ ಮಾಡಿದ್ದೇವೆ. ಅದರಂತೆ ರಿವೆರಿಫಿಕೇಷನ್ ರೀಕೌಂಟಿಂಗ್ ನಂತರ ಮೇಲ್ಮನೆದಾರರಿಗೆ 690 ಮಾನ್ಯ ಮತಗಳು ಚಲಾವಣೆ ಆಗಿದೆ. ಇವರಿಬ್ಬರ ಮತಗಳಲ್ಲಿ ಅಂಚೆ ಮತಗಳಲ್ಲಿ ನಾನು 2023ರಲ್ಲಿ ಆದಂತಹ ಮತ ಎಣಿಕೆಯಲ್ಲಿ ಹೈಕೋರ್ಟ್ ಆದೇಶದಂತೆ ಮರು ಎಣಿಕೆಯನ್ನ ಮಾಡಿದ್ದೇವೆ. ಚುನಾವಣಾಧಿಕಾರಿ ಗೌರವ್ ಕುಮಾರ್ ಶೆಟ್ಟಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ 279ರಲ್ಲಿ 12 ಮತಗಳು ಸಿಕ್ಕಿಲ್ಲ. ಏನು ಹೈಕೋರ್ಟ್ ಆದೇಶ ಮಾಡಿತ್ತು ಅದರಂತೆ ನಾವು ಮರು ಎಣಿಕೆಯನ್ನ ಮಾಡಿದ್ದೇವೆ. ಕೇವಲ 267 ಮತಗಳು ಸಿಕ್ಕಿದೆ. ಜೀವರಾಜ್ ಅಂಚೆ ಮತಗಳಲ್ಲಿ 2 ಕಡಿಮೆಯಾಗಿದೆ ಎನ್ನುವ ಮಾಹಿತಿಯನ್ನ ಸದ್ಯಕ್ಕೆ ಈಗ ಚುನಾವಣಾಧಿಕಾರಿ ಕೊಟ್ಟಿರುವಂತದ್ದು. ರಾಜೇಗೌಡರಿಗೆ 569 ಇತ್ತು. ಮರು ಎಣಿಕೆ ಮಾಡಿದ ಬಳಿಕ 314 ಆಗಿದೆ. ಡಿಎನ್ ಜೀವರಾಜ್ಗೆ 690 ಮತಗಳು ಚಲಾವಣೆಯಾಗಿದೆ. ಟಿಡಿ ರಾಜೇಗೌಡಗೆ 314 ಮತಗಳು ಚಲಾವಣೆಯಾಗಿದೆ. ಈ ವರದಿಯನ್ನ ಚುನಾವಣಾ ಆಯೋಗಕ್ಕೆ ಕಳುಹಿಸಲಾಗಿದೆ. ನಮ್ಮ ವ್ಯಾಪ್ತಿಯಲ್ಲಿ ನಾವು ಕಾರ್ಯವನ್ನ ಮಾಡಿದ್ದೇವೆ ಅಂತ ಚುನಾವಣಾಧಿಕಾರಿ ಮಾಹಿತಿ ಕೊಟ್ಟಿದ್ದಾರೆ. ಇವರಿಬ್ಬರ ಮತಗಳಲ್ಲಿ ಅಂಚೆ ಮತಗಳಲ್ಲಿ ನಾನು 2023ರಲ್ಲಿ ಆದಂತಹ ಮತ ಎಣಿಕೆಯಲ್ಲಿ ಇವರಿಬ್ಬರ ಮತಗಳನ್ನು ಸಂಖ್ಯೆಯನ್ನು ಹೇಳ್ತೇನೆ. 2023ರಲ್ಲಿ ಮೇಲ್ಮನವಿದಾರರಾದಂತಹ ಜೀವರಾಜ್ ಅವರಿಗೆ 692 ಮತಗಳು ಬಿದ್ದಿತ್ತು. ಆವಾಗ ಅದೇ ರೀತಿ 1ನೇ ಎದುರುದಾರರಾದಂತಹ ನಾನು ಮಾತಾಡ್ತಾ ಇರುವಂಥದ್ದು ಸಂಪೂರ್ಣ ಎಲೆಕ್ಷನ್ ಪೆಟಿಷನ್ ಹೈಕೋರ್ಟಲ್ಲಿರುವಂಥದ್ದು. ಆವಾಗ 1ನೇ ಎದುರುದಾರರಾದಂತಹ ಟಿ ರಾಜೇಗೌಡರಿಗೆ 569 ಮತಗಳು ಬಿದ್ದಿತ್ತು. ಈಗ ಹೈಕೋರ್ಟ್ನ ತೀರ್ಪಿನ ಪ್ರಕಾರ ನಾವು ಮರುಪರಿಶೀಲನೆ ಮತ್ತು ಮರು ಎಣಿಕೆ ಮಾಡಿದ್ದೇವೆ. ಅದರಂತೆ ರಿವೆರಿಫಿಕೇಷನ್ ರೀಕೌಂಟಿಂಗ್ ನಂತರ ಮೇಲ್ಮನೆದಾರರಿಗೆ 690 ಮಾನ್ಯ ಮತಗಳು ಚಲಾವಣೆ ಆಗಿದೆ. ಇವರಿಬ್ಬರ ಮತಗಳಲ್ಲಿ ಅಂಚೆ ಮತಗಳಲ್ಲಿ ನಾನು 2023ರಲ್ಲಿ ಆದಂತಹ ಮತ ಎಣಿಕೆಯಲ್ಲಿ ಹೈಕೋರ್ಟ್ ಆದೇಶದಂತೆ ಮರು ಎಣಿಕೆಯನ್ನ ಮಾಡಿದ್ದೇವೆ. ಚುನಾವಣಾಧಿಕಾರಿ ಗೌರವ್ ಕುಮಾರ್ ಶೆಟ್ಟಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ 279ರಲ್ಲಿ 12 ಮತಗಳು ಸಿಕ್ಕಿಲ್ಲ. ಏನು ಹೈಕೋರ್ಟ್ ಆದೇಶ ಮಾಡಿತ್ತು ಅದರಂತೆ ನಾವು ಮರು ಎಣಿಕೆಯನ್ನ ಮಾಡಿದ್ದೇವೆ. ಕೇವಲ 267 ಮತಗಳು ಸಿಕ್ಕಿದೆ. ಜೀವರಾಜ್ ಅಂಚೆ ಮತಗಳಲ್ಲಿ 2 ಕಡಿಮೆಯಾಗಿದೆ ಎನ್ನುವ ಮಾಹಿತಿಯನ್ನ ಸದ್ಯಕ್ಕೆ ಈಗ ಚುನಾವಣಾಧಿಕಾರಿ ಕೊಟ್ಟಿರುವಂತದ್ದು. ರಾಜೇಗೌಡರಿಗೆ 569 ಇತ್ತು. ಮರು ಎಣಿಕೆ ಮಾಡಿದ ಬಳಿಕ 314 ಆಗಿದೆ. ಡಿಎನ್ ಜೀವರಾಜ್ಗೆ 690 ಮತಗಳು ಚಲಾವಣೆಯಾಗಿದೆ. ಟಿಡಿ ರಾಜೇಗೌಡಗೆ 314 ಮತಗಳು ಚಲಾವಣೆಯಾಗಿದೆ. ಈ ವರದಿಯನ್ನ ಚುನಾವಣಾ ಆಯೋಗಕ್ಕೆ ಕಳುಹಿಸಲಾಗಿದೆ. ನಮ್ಮ ವ್ಯಾಪ್ತಿಯಲ್ಲಿ ನಾವು ಕಾರ್ಯವನ್ನ ಮಾಡಿದ್ದೇವೆ ಅಂತ ಚುನಾವಣಾಧಿಕಾರಿ ಮಾಹಿತಿ ಕೊಟ್ಟಿದ್ದಾರೆ. ಇವರಿಬ್ಬರ ಮತಗಳಲ್ಲಿ ಅಂಚೆ ಮತಗಳಲ್ಲಿ ನಾನು 2023ರಲ್ಲಿ ಆದಂತಹ ಮತ ಎಣಿಕೆಯಲ್ಲಿ ಇವರಿಬ್ಬರ ಮತಗಳನ್ನು ಸಂಖ್ಯೆಯನ್ನು ಹೇಳ್ತೇನೆ. 2023ರಲ್ಲಿ ಮೇಲ್ಮನವಿದಾರರಾದಂತಹ ಜೀವರಾಜ್ ಅವರಿಗೆ 692 ಮತಗಳು ಬಿದ್ದಿತ್ತು. ಆವಾಗ ಅದೇ ರೀತಿ 1ನೇ ಎದುರುದಾರರಾದಂತಹ ನಾನು ಮಾತಾಡ್ತಾ ಇರುವಂಥದ್ದು ಸಂಪೂರ್ಣ ಎಲೆಕ್ಷನ್ ಪೆಟಿಷನ್ ಹೈಕೋರ್ಟಲ್ಲಿರುವಂಥದ್ದು. ಆವಾಗ 1ನೇ ಎದುರುದಾರರಾದಂತಹ ಟಿ ರಾಜೇಗೌಡರಿಗೆ 569 ಮತಗಳು ಬಿದ್ದಿತ್ತು. ಈಗ ಹೈಕೋರ್ಟ್ನ ತೀರ್ಪಿನ ಪ್ರಕಾರ ನಾವು ಮರುಪರಿಶೀಲನೆ ಮತ್ತು ಮರು ಎಣಿಕೆ ಮಾಡಿದ್ದೇವೆ. ಅದರಂತೆ ರಿವೆರಿಫಿಕೇಷನ್ ರೀಕೌಂಟಿಂಗ್ ನಂತರ ಮೇಲ್ಮನೆದಾರರಿಗೆ 690 ಮಾನ್ಯ ಮತಗಳು ಚಲಾವಣೆ ಆಗಿದೆ. ಇವರಿಬ್ಬರ ಮತಗಳಲ್ಲಿ ಅಂಚೆ ಮತಗಳಲ್ಲಿ ನಾನು 2023ರಲ್ಲಿ ಆದಂತಹ ಮತ ಎಣಿಕೆಯಲ್ಲಿ